ಚಿರನಿದ್ರೆಗೆ ಜಾರಿದ ದೇವೇಗೌಡರ ಪತ್ನಿ. ಶೋಕ ಸಾಗರದಲ್ಲಿ ಎಚ್ಡಿ ದೇವೇಗೌಡರು. ಇಳಿ ವಯಸ್ಸಲ್ಲಿ ಪತ್ನಿ ಕಳೆದುಕೊಂಡು ಎಚ್ಡಿಡಿ ಏಕಾಂಗಿಯಾಗಿದ್ದಾರೆ. ಮಾತೃವಿಯೋಗ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಕಂಬನಿ. ತಾಯಿ ಕಳೆದುಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇರುವಂತಹ ಎಚ್ಡಿ ರೇವಣ್ಣ. ದುಃಖದ ಮಡುವಿನಲ್ಲಿ ದೇವೇಗೌಡರ ಇಡೀ ಕುಟುಂಬ ಇದೆ. ತಂದೆ ತಾಯಿ ಮುಂದೆ ಎಷ್ಟೇ ದೊಡ್ಡವರಾದ್ರೂ ಎಲ್ಲರೂ ಕೂಡ ಮಕ್ಕಳೇ, ಚಿಕ್ಕ ಮಕ್ಕಳಂತಾನೆ ಕಾಣಿಸುತ್ತಾರೆ. ಹಾಗಾಗಿ ಇದೀಗ ಮಾತೃವಿಯೋಗ. ಹಾಗಾಗಿ ಕುಮಾರಸ್ವಾಮಿ ಕೂಡ ಕಂಬನಿಯನ್ನ ಮಿಡಿತಾ ಇದ್ದಾರೆ. ಇನ್ನು ಎಚ್ ಡಿ ರೇವಣ್ಣ ಕೂಡ ಕಂಬನಿಯನ್ನ ಮಿಡಿತಾ ಇರುವಂಥದ್ದು. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ತಾಯಿಯನ್ನ ಕಳೆದುಕೊಂಡು. ಆ ನೋವಿದೆಯಲ್ಲ, ಜನ್ಮದಾತೆ ತಾಯಿ ಅಂತ ಅಂದ್ರೆ ತಾಯಿ ಸ್ಥಾನ ಯಾರಿಗೂ ತುಂಬೋದಕ್ಕೆ ಸಾಧ್ಯ ಇಲ್ಲ. ಯಾರು ಆ ಸ್ಥಾನವನ್ನ ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಾಯಿಯನ್ನ ಕಳೆದುಕೊಂಡಿರುವಂತ ದುಃಖದಲ್ಲಿ ಇರುವಂತ ಕುಮಾರಸ್ವಾಮಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ರೇವಣ್ಣ ಕಂಬನಿಯನ್ನ ಮಿಡಿತಾ ಇದ್ದಾರೆ. ಆಸ್ಪತ್ರೆಗೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಕೂಡ ಅಜ್ಜಿಯ ಜೊತೆ ಇದ್ದಂತ ಅಜ್ಜಿಯ ಬಾಂಧವ್ಯ ಆಗಿರ್ಬೋದು, ಮೊಮ್ಮಗನಾಗಿ ಅಜ್ಜಿಯ ಪ್ರೀತಿ ಅನ್ನೋದು, ಅಂದ್ರೆ ಮನೆಗೆ ಹಿರಿಯರಿರಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ಆ ಮನೆಯ ಹಿರಿಯರು ಆ ಮನೆಯನ್ನ ನಡೆಸ್ಕೊಂಡು ಹೋಗುವಂತ ರೀತಿ, ಮನೆಗೆ ಒಬ್ರು ಹಿರಿಯರಿದ್ರೆ ಚಂದ ಅಂತ ಹೇಳ್ತಾರೆ. ಅವರ ಅನುಭವ ಆಗಿರ್ಬೋದು, ಅವ್ರು ಪಟ್ಟಂತ ಕಷ್ಟಗಳಾಗಿರ್ಬೋದು, ಮುಂದೆ ಏನೋ ಎದುರಿಸ್ತಾ ಇದ್ರು ಕಷ್ಟಗಳನ್ನ, ಇದು ಇಷ್ಟೇನಾ, ಯಾಕೆ ತಲೆ ಕೆಡಿಸ್ಕೋತೆ, ಈ ರೀತಿ ಸಮಾಧಾನವಾಗಿ ಸಾಂತ್ವನ ಹೇಳುವಂತ ರೀತಿಯಲ್ಲಿ ಅವೆಲ್ಲವೂ ಕೂಡ ಈಗ ನೆನಪಾಗ್ತಾ ಇರುತ್ತೆ. ಏಳು ಬೀಳುಗಳು ಏನೇ ಇರ್ಬೋದು, ಏನೇ ಆಗಿರ್ಬೋದು, ಎಷ್ಟೇ ಸುಖ ದುಃಖ ಇದ್ದಾಗ ಹೇಗೆ ಅದನ್ನ ಸ್ವೀಕರಿಸಬೇಕು, ಸುಖ ಬಂದಾಗ ಹೇಗೆ ಅದನ್ನ ಸ್ವೀಕರಿಸಬೇಕು, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಹಿರಿಯರು ಅನ್ನೋರು ತುಂಬಾ ಪ್ರಾಮುಖ್ಯತೆ ವಹಿಸ್ಕೊಳ್ತಾರೆ. ಹಾಗಾಗಿ ಅವ್ರು ಕೊಟ್ಟಂತ ಒಂದಿಷ್ಟು ಸಲಹೆಗಳಾಗಿರ್ಬೋದು, ಬದುಕಿನ ದಾರಿಗಳನ್ನ ತಿಳಿಸ್ಕೊಟ್ಟಂತ ರೀತಿ ಆಗಿರ್ಬೋದು, ಇವೆಲ್ಲವೂ ಕೂಡ ನೆನಪಾಗ್ತಾ ಇರುತ್ತೆ. ಕುಟುಂಬದಲ್ಲಿ ಸಹಜವಾಗಿ ಕುಟುಂಬಸ್ಥರು ಕಣ್ಣೀರನ್ನು ಹಾಕುವಂಥದ್ದು. ಮನೆಯಲ್ಲಿ ಯಾರನ್ನೋ ಒಬ್ಬರನ್ನ ಸದಸ್ಯರನ್ನ ಕಳೆದುಕೊಂಡಾಗ ಎಂಥವ್ರಿಗೂ ಆದರೂ, ಒಂದು ಸಾಮಾನ್ಯ ಕುಟುಂಬ ಆಗಲಿ ಎಂಥವ್ರಿಗೂ ಆದರೂ ಒಂದು ಜೀವ ಹೋಗುತ್ತೆ ಮನೆಯಲ್ಲಿರೋದು ಅಂತ ಅಂದಾಗ ಎಲ್ರಿಗೂ ನೋವು ಆಗೇ ಆಗುತ್ತೆ, ದುಃಖ ಆಗೇ ಆಗುತ್ತೆ. ಎಚ್ ಡಿ ದೇವೇಗೌಡರಿಗೆ ಇದೀಗ ಧೈರ್ಯ ತುಂಬುವಂತ ಕೆಲಸ ಆಗಬೇಕಾಗಿದೆ ಇಲ್ಲಿ, ಅಲ್ವಾ? ದೇವೇಗೌಡರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕುತ್ಕೊಂಡು ಕಣ್ಣೀರನ್ನ ಹಾಕ್ತಾ ಇರುವಂಥದ್ದು. ಅಂದ್ರೆ ಈ ವಯಸ್ಸಲ್ಲಿ ಅವುಗಳನ್ನ ಅರಗಿಸಿಕೊಳ್ಳುವಂತ ರೀತಿ, ಹೇಗೆ ಅರಗಿಸ್ಕೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ಕಷ್ಟಗಳನ್ನ ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು, ಒಬ್ರಿಗೊಬ್ರು ಕಷ್ಟ ಸುಖಗಳನ್ನ ಹಂಚ್ಕೊಂಡು, ಮಕ್ಕಳಿರ್ಬೋದು, ಮಕ್ಕಳು ಎಷ್ಟೇ ದೊಡ್ಡವರಾಗಿರ್ಬೋದು, ಬಟ್ ಹೆಂಡತಿ ಪತ್ನಿಯನ್ನ ಕಳೆದುಕೊಂಡಂತಹ ನೋವಿದೆಯಲ್ಲ ದೇವೇಗೌಡರಿಗೆ, ಧೈರ್ಯ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ ದೇವೇಗೌಡರು. ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ ದೇವೇಗೌಡರು. ಪತ್ನಿಯನ್ನ ಕಳೆದುಕೊಂಡಂತಹ ದುಃಖದಲ್ಲಿದ್ದಾರೆ ದೇವೇಗೌಡರು. ಇಬ್ಬರು ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು 72 ವರ್ಷದ ದಾಂಪತ್ಯ ಜೀವನ ಅಂತ ಅಂದ್ರೆ ಸಾಮಾನ್ಯ ಏನ್ರಿ? ನಾವು ಸೆಲೆಬ್ರೇಷನ್ ಮಾಡ್ತಾ ಇರ್ತೀವಿ, ಅಂದ್ರೆ ಈಗಿನ ದಂಪತಿಗಳಾಗಿ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ.
ನಮ್ಮ ಮದುವೆ ಆಗಿ 2 ವರ್ಷ ಆಯಿತು, 3 ವರ್ಷ ಆಯಿತು, 10 ವರ್ಷ ಆಯಿತು. 72 ವರ್ಷದ ದಾಂಪತ್ಯ ಜೀವನ ಸ್ಫೂರ್ತಿದಾಯಕ, ಎಲ್ರಿಗೂ ಕೂಡ ಸ್ಫೂರ್ತಿ ಆಗುವಂಥ ದಾಂಪತ್ಯ ಜೀವನ. ತಮ್ಮ ಪತಿಗೆ ಅಂದರೆ ದೇವೇಗೌಡರಿಗೆ ಸಾಧಾರಣ ಕುಟುಂಬದಲ್ಲಿ ಬೆಳೆದು ಬಂದಂಥ ಹೆಣ್ಣುಮಗಳು ಚೆನ್ನಮ್ಮ ಅವರು, ಕೃಷಿ ಜೀವನವನ್ನ ನೋಡಿ ಬೆಳೆದಂಥ ಚೆನ್ನಮ್ಮ ಅವರು, ಸರಳ ಕುಟುಂಬದಲ್ಲಿ ಬೆಳ್ಕೊಂಡು ಬಂದಂಥ ಚೆನ್ನಮ್ಮ ಅವರು, ಎಷ್ಟೇ ಕಷ್ಟ ಕಾರ್ಪಣ್ಯ ಎಲ್ಲವನ್ನ ಸಹಿಸ್ಕೊಂಡು ನೋಡ್ಕೊಂಡು ಬೆಳೆದಂಥ ಚೆನ್ನಮ್ಮ ಅವರು ದೇವೇಗೌಡರಿಗೆ ಸಾಥನ್ನ ಕೊಟ್ಟುಕೊಂಡು ದೇವೇಗೌಡರು ಒಬ್ಬ ಪ್ರಧಾನಿಯಾಗಿ ಪ್ರಧಾನಿಯ ಹೆಂಡತಿ ಆದಂಥ ಚೆನ್ನಮ್ಮ ಅವ್ರ ಇಂದಿಗೂ ಕೂಡ ಅವರ ಬದುಕು ಹೇಗಿತ್ತು ಅಂತ ಅಂದರೆ